ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು RCB ಎರಡನೇ ಬಾರಿಗೆ ಕಪ್ಪನ್ನ ಗೆದ್ದಾಗಿದೆ. ಸಂಭ್ರಮಾಚರಣೆ ಕೂಡ ಜೋರಾಗಿದೆ. ಈ ಸಂದರ್ಭದಲ್ಲಿಯೇ DK ಶಿವಕುಮಾರ್ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ IPL ಪಂದ್ಯವನ್ನ ಶಿಫ್ಟ್ ಮಾಡಲಾಯಿತಲ್ಲ, ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆದಿದ್ದಕ್ಕೆ DK ಶಿವಕುಮಾರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. RCB ಮ್ಯಾಚ್ ಬೆಂಗಳೂರಿನಲ್ಲಿಯೇ ನಡೀಬೇಕಿತ್ತು. ಬೆಂಗಳೂರಿಗೆ ಈ ವಿಚಾರದಲ್ಲಿ ಅನ್ಯಾಯವಾಗಿದೆ ಅಂತ ಹೇಳಿ DK ಶಿವಕುಮಾರ್ ಅವರು ಧ್ವನಿ ಎತ್ತಿದ್ದಾರೆ. ರಾಜಕೀಯದಿಂದ ಮ್ಯಾಚ್ ಶಿಫ್ಟ್ ಆಗಿದೆ ಅನ್ನೋದು DK ಶಿವಕುಮಾರ್ ಅವರ ವಾದ. ಈಗ ನಾನು ಏನೂ ಮಾತನಾಡಲ್ಲ, ಟೈಮ್ ಬರಲಿ, ಎಲ್ಲದರ ಬಗ್ಗೆ ಕೂಡ ಮಾತನಾಡ್ತೀನಿ ಅಂತ ಹೇಳಿ ನಿಯೋಜಿತ CM DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. RCB ಮ್ಯಾಚು ಬೆಂಗಳೂರಲ್ಲಿ ಆಗಬೇಕಾಗಿತ್ತು. ನಮಗೆ ಅನ್ಯಾಯ ಆಗಿದೆ. ರಾಜಕಾರಣದಿಂದ ಅವರು ಅಲ್ಲಿಗೆ ತೆಗೆದುಕೊಂಡಿದ್ದಾರೆ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಸೊ RCB ಪ್ಲೇಯರ್ಸ್ಗೆ, RCB ಟೀಮ್ಗೆ ಹೋದ ಸತಿ ಗೆದ್ದಿದ್ರು. ಈ ವರ್ಷ ಕೂಡ ಬಹಳ ಚೆನ್ನಾಗಿ ಆಡಿದ್ದಾರೆ. RCB ಮ್ಯಾಚು ಬೆಂಗಳೂರಲ್ಲಿ ಆಗಬೇಕಾಗಿತ್ತು. ನಮಗೆ ಅನ್ಯಾಯ ಆಗಿದೆ. ರಾಜಕಾರಣದಿಂದ ಅವರು ಅಲ್ಲಿಗೆ ತೆಗೆದುಕೊಂಡಿದ್ದಾರೆ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಸೊ RCB ಪ್ಲೇಯರ್ಸ್ಗೆ, RCB ಟೀಮ್ಗೆ ಹೋದ ಸತಿ ಗೆದ್ದಿದ್ರು. ಈ ವರ್ಷ ಕೂಡ ಬಹಳ ಚೆನ್ನಾಗಿ ಆಡಿದ್ದಾರೆ. DK ಶಿವಕುಮಾರ್ ಅವರು ಬುಧವಾರ ಪದಗ್ರಹಣವನ್ನು ಸ್ವೀಕರಿಸ್ತಾ ಇದ್ದಾರೆ 4:05. ಬಟ್ ಎಲ್ಲವೂ ಅಂದ್ಕೊಂಡಂತಾಗಿದ್ರೆ ಮ್ಯಾಚ್ ಬೆಂಗಳೂರಿನಲ್ಲೇ ನಡಿಬೇಕಿತ್ತು. ಕೊನೆ ಕ್ಷಣದಲ್ಲಿ ಮೋದಿ ಸ್ಟೇಡಿಯಂಗೆ ಶಿಫ್ಟ್ ಮಾಡಲಾಯಿತು. ಈ ವಿಚಾರಕ್ಕೆ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ.